ಸುಮಾರು 10:30-11 ಗಂಟೆ ಸುಮಾರು ಅಥಣಿ DCC ಬ್ಯಾಂಕಿನ ಕೆಲಸ ಮಾಡ್ತಕ್ಕಂಥ ಸುಮಾರು 4-5 ಜನ ಸಿಬ್ಬಂದಿ ಅವ್ರಿಗೊಂದು ಸಮಸ್ಯೆಯನ್ನು ಹಿಡ್ಕೊಂಡು ಮನೆ ಬಾಗಿಲು ಬಂದಿದ್ದಾರೆ. ಸಮಸ್ಯೆ ಏನಪ್ಪ ಅಂತಂದ್ರೆ ಆ ಸಿಬ್ಬಂದಿಗಳಿಗೆ ಈ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಕರೇಣರವರು ನಾನೊಂದು 80 ಲಕ್ಷ ರೂಪಾಯಿದು ಒಂದು BMW ಕಾರ್ ತೊಗೋಬೇಕಾಗಿದೆ, ಯೂನಿಯನ್ದವ್ರು ಎಲ್ಲರೂ ಸೇರಿ ನನಗೆ ಹಣ ಸಂಗ್ರಹ ಮಾಡಿಕೊಡ್ಬೇಕು, ಅದಕ್ಕೆ ಅಥಣಿ ಸಿಬ್ಬಂದಿ ವತಿಯಿಂದ ಪ್ರತಿಯೊಬ್ಬರು 10,000-15,000 ರೂಪಾಯಿ ನನಗೆ ನೀವು ಕೊಡಬೇಕು ಅಂಥೇಳಿ ದುಡ್ಡು ಕೇಳ್ತಾ ಇದ್ದಾನೆ ಅಂಥೇಳಿ ಆ ಸಮಸ್ಯೆಯನ್ನು ತೊಗೊಂಡು ಮನೆ ಬಾಗಿಲು ಬಂದಿದ್ದು. ಆವಾಗ ನಮ್ಮ ತಂದೆಯವರು ಏನು ಹೇಳಿದ್ರಂದ್ರೆ ಆ ಸಿಬ್ಬಂದಿಯವರಿಗೆ, ಅಥಣಿಯಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಗೆ, ನಿಮ್ಮ ಬ್ಯಾಂಕಿನ ಅಧ್ಯಕ್ಷತೆ, ನಿಮ್ಮ ಬ್ಯಾಂಕಿನ ಉಪಾಧ್ಯಕ್ಷತೆ, ನಿಮ್ಮ ಯೂನಿಯನ್ ಇದೆಯಪ್ಪ, ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆನ ಬಗೆಹರಿಸಿ ನಮ್ಮ ಕಡೆಯಿಂದ ಸಮಸ್ಯೆ ತರಬೇಡಿ ಅಂತ ಹೇಳ್ಕೊಂಡಾಗ ಸಡನ್ ಆಗಿ ಒಂದು ನಿಂಗಪ್ಪ ಕರೇಣ ನಮ್ಮ ಮನೆ ಒಳಗಡೆ ಬಂದ. ಅವತ್ತು ಬಂದಂಥ ಸಂದರ್ಭ ನಮ್ಮ ತಂದೆಯವ್ರು ಹೇಳೋದು, ನೋಡಪ್ಪ ನೀನು ಯೂನಿಯನ್ ಅಧ್ಯಕ್ಷತೆ, ನಿಮ್ಮ ಸಮಸ್ಯೆ ಇದೆ, ನೀವು ಹೋಗಿ ಅದೇನು ಸಮಸ್ಯೆ ಇದೆ ನಿಮ್ಮ ಬ್ಯಾಂಕಿನ ಸಭೆಗೆ ಬಗೆಹರಿಸ್ಕೊಂಡು ನೀವು ನಮ್ಮ ಮನೆಗೆ ಬರೋಕ್ಕೆ ಹೋಗ್ರಿ ಅಂತ ಹೇಳಿದಾಗ ನಮ್ಮ ತಂದೆಯವರು ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು. ಆಮೇಲೆ ಈ ಬ್ಯಾಂಕಿನ ಸಿಬ್ಬಂದಿಯವರು ಸಿಬ್ಬಂದಿಯವರು ಹೇಳ್ತಕ್ಕಂಥದ್ದು ಏನಂತಂದ್ರೆ ಅವರು ದುಡ್ಡು ಕೇಳ್ತಾ ಇದ್ದಾರೆ, ನಮ್ಗೆ ಹೆರಾಸ್ಮೆಂಟ್ ಆಗ್ತಾಯಿದೆ, ನಮ್ಗೆ ಕೊಡೋಕ್ಕಾಗಿರೋದು ಕೇಳ್ಕೊಂಡಾಗ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ತೀನಿ, ಸೌದಿಯವರು ಹಳೆಯ ಶಂಕರ್ ನಂದೀಶ್ ಕೂಡ ನಾನೇ ಟ್ರಾನ್ಸ್ಫರ್ ಮಾಡಿ ಈ ಥರ ಒಂದು ಬೆದರಿಕೆ ಬರ್ತಂತ ಒಂದು ಕೆಲಸ ಮಾಡೋಕ್ಕಾಗ್ತಲ್ಲ ಅಂತೇಳಿ ಅವ್ರು ಮುಂದಾದ ಸಂದರ್ಭ ನಿಮ್ಮ ಸಮಸ್ಯೆನ ಬ್ಯಾಂಕ್ನ ಇಟ್ಟುಕೊಳ್ಳಿ ಅಂತ ಹೇಳ್ಕೊಂಡಾಗ ಅಲ್ಲಿ ನಮ್ಮ ಕೋಹಳಿ ಗ್ರಾಮದ ನಾವು ಮೊದಲಿಂದ ಒಬ್ಬ ಕಟ್ಟ ಕಾರ್ಯಕರ್ತರು ಶ್ರೀಕಾಂತ್ ಅಲ್ಗೂರನವರೊಬ್ಬರು ಅವರ ಓಣಿಯಲ್ಲಿರ್ತಕ್ಕಂಥ ಸುಮಾರು 25-30 ಜನ ಕಾರ್ಯಕರ್ತರು ಕರ್ಕೊಂಡ್ಬಂದಿದ್ರು. ಅವ್ರು ಕರ್ಕೊಂಡ್ಬಂದ ಸಮಸ್ಯೆ ಏನಪ್ಪ ಅಂತಂದರೆ ಕುಡಿಯೋ ನೀರಿನ ಸಮಸ್ಯೆ ಅಂತ ನಮಗೆ ಬೋರ್ವೆಲ್ ಹಾಕಿಸ್ಬೇಕು ಅಂತ. ಆ ಸಂದರ್ಭದಾಗ ಅವ್ರು ಏನಂದ್ರು ಕೋಹಳಿ ಅವರು, ನಮ್ಮೂ ಸಮಸ್ಯೆ ಕೇಳೋಕೆ ಟೈಮೆಲ್ಲಾಗೈತಿ ನಿಮ್ಗೆ ಅಂತವ್ರು ನಿಮ್ಮದೊಂದು ಏನು, ನೀವು ದಯವಿಟ್ಟು ನಿಮ್ಮ ಬ್ಯಾಂಕ್ ಸಮಸ್ಯೆ ನಿಮ್ಮ ಬ್ಯಾಂಕ್ನೇ ಇಟ್ಟವ್ರಿ, ಇಲ್ಲಿ ಯಾಕೆ ತಂದ್ರಿ ಅಂತಂದಾಗ ಅವ್ರಿಗೆ ಸ್ವಲ್ಪ ಮಾತಾಡಿ ವಾಗ್ವಾದ ಆಯಿತು. ಅವರು ಲೇಟ್ ಅವ್ರಿಗೆ ಸಮಸ್ಯೆ ಆಗಿ ಅವ್ರು ಕೆಳಗಡೆ ಬಂದು ಕಾಲು ಜೇರಿಗೆ ಬೇಕು, ಅಲ್ಲಿ ಟೇಬಲ್ ಕಿನ್ನ ತಲೆ ಹಚ್ಚಿ ಅವರು ರಕ್ತ ಬಂತು ಅಂತ ಹೇಳಿ ಕೇಳ್ತಾರೆ. ಆದರೆ ಇವತ್ತು ನಿಂಗಪ್ಪ ಕರೇಣವರು ಮಾಡ್ತಕ್ಕಂಥ ಆರೋಪ ಏನಪ್ಪ ಅಂತಂದ್ರೆ ಲಕ್ಷ್ಮಣ ಸವದಿಯವರು ಹೊಡೆದ್ರು, ಚಿದಾನಂದ ಸವದಿಯವರು ಹೊಡೆದ್ರು, ಈ ಥರ ಆರೋಪ ಮಾಡ್ತಾರೆ. ಬಹುಶಃ ನಿಂಗಪ್ಪ ಕರೇಣವರು ಇವರಿಗೆ ಕೇಳಿ ಬಯಸ್ತೀವಿ, ಶನಿವಾರ ಅವರು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಕುರ್ಚಿ ಡಿವಿಷನ್ ರಾಯಬಾಗ್ ತಾಲೂಕಿನಲ್ಲಿ. ಅವತ್ತಿನವರು ರಜೆನೂ ಹಾಕಿರಲಿಲ್ಲ, ಶನಿವಾರ ವರ್ಕಿಂಗ್ ಡೇ. 11-11:30 ಸುಮಾರು ಇವರು ಕೆಲಸಕ್ಕೆ ಹೋಗೋದು ಬಿಟ್ಟು ಅಥಣಿಯಲ್ಲಿ ಏನು ಮಾಡ್ತಾಯಿದ್ರು, ಶನಿವಾರ ಕೆಲಸಕ್ಕೆ ಹೋಗೋದು ಬಿಟ್ಟು ಅಥಣಿಯಲ್ಲಿ 11:30 ಸುಮಾರು ಅಥಣಿಯಲ್ಲಿ ಏನು ಮಾಡ್ತಾಯಿದ್ರು, ನಮ್ಮ ಮನೆಗೆ ಬರೋ ಕಾರಣ ಏನಿತ್ತು, ನಾವೇನು ಇವ್ರನ್ನ ಕರೆಸಿರ್ಲಿಲ್ಲ, ನಮ್ಮ ಮನೆಯನ್ನು ಬಾ ಅಂತ ಹೇಳಿರಲಿಲ್ಲ. ಯಾಕಂದರೆ ಅವ್ರು ನಾವು ನಮ್ಮ ಮನೆಗೆ ಬಾ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅದಕ್ಕೆ ಸಾಕ್ಷಾತ್ರಿ ಏನಾದರೂ ಕೊಡಬೇಕು. ನಾನು ಬೇಕಾದ್ರೆ ಸಾಕ್ಷಾತ್ರಿ ಕೊಡ್ತೀನಿ. ನಾನಾಗಲಿ ನಮ್ಮ ತಂದೆಯವರಾಗಲಿ ಯಾರು ಕೂಡ ಅವರಿಗೆ ಫೋನ್ ಕರೆಯೋ ಅಥವಾ ಏನೋ ಪತ್ರನೂ ಹಾಕಿಲ್ಲ, ಯಾರನ್ನೂ ಹೇಳಿ ಕಳಿಸಿಲ್ಲ. ಮನೆ ಬರೋ ಅವಶ್ಯಕತೆ ಇಲ್ಲ, ಅನಾವಶ್ಯಕವಾಗಿ ಬಂದು ಅದೊಂದು ಷಡ್ಯಂತ್ರ, ಬಹುಶಃ ಇದು ಪ್ರೀಪ್ಲ್ಯಾನ್ ಮಾಡ್ಕೊಂಡೇ ಈ ಥರ ಒಂದು ಇಶ್ಯೂ ಮಾಡಬೇಕು, ಅವ್ರ ಮೇಲೆ ಒಂದು ಆರೋಪ ತರಬೇಕು, ಸಿಬ್ಬಂದಿನ ಎಲ್ಲರನ್ನೂ ಹೆದರಿಸುವಂಥ ಕಾರ್ಯಕ್ರಮ ಅವರೇನೋ ಮಾಡಬೇಕಂತೇಳಿ ಹಾಕೊಂಡು ಬಂದಿದ್ದು ಉದ್ದೇಶ ಇದ್ರ ಹಿಂದೆ ಐತೆ. ನಮ್ಗೆ ಬಹುಶಃ ನಮ್ಮ ಸಮಸ್ಯೆ ಬರ್ತಾಯಿದೆ. ಬರುವಂಥ ದಿನಮಾನ ಒಳಗೆ ಇದನ್ನು ನಿಷ್ಪಕ್ಷಪಾತವಾಗಿ ಇದು ತನಿಖೆ ಆಗಬೇಕು, ಇದ್ರ ಹಿಂದೆ ಯಾರಿದಾರ ಅವ್ರ ಹೆಸರು ಬಯಲಿಗೆ ಅಂತ ಕೆಲಸ ನಾವು ಮಾಡಿದ್ವಿ. ಸರ್, ಇವತ್ತು ತಮ್ಮೆಲ್ಲೂ FIR ಆಗಿತ್ತು ಸರ್. ನಿನ್ನೆ ಸಾಯಂಕಾಲ ನನಗೂ ಕೂಡ ಸುದ್ದಿ ಬಂತು, ತಂದೆಯವ್ರ ಮೇಲೆ ನನ್ನ ಮೇಲೆ FIR ಆಗಿರ್ತಕ್ಕಂಥದ್ದು. ಬಹುಶಃ ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ತಪ್ಪಿತಸ್ಥರು ಯಾರು ಇದ್ರು ಕೂಡ ಅವ್ರು ಶಿಕ್ಷೆ ಆಗ್ತಕ್ಕಂಥ. ಯಾಕಂದರೆ ಕಾನೂನಿಗೆ ಎಲ್ಲರೂ ಕೂಡ ಕಾನೂನಿಗೆ ದೊಡ್ಡವರು ಯಾರು, ಕಾನೂನಿಗೆ ಎಲ್ಲರೂ ತಲೆ ಹಾಕಬೇಕಾಗ್ತದೆ, ಕಾನೂನಿಗೆ ಗೌರವ ಕೊಡಬೇಕಂತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ಯಾರೇ ಇದ್ದರೂ ಕೂಡ ಅವರಿಗೆ ಕಾನೂನಿನ ಚೌಕಟ್ಟಿನೊಳಗೆ ಏನಾಗಬೇಕು ಅದು ಹಾಗೆ ಸರ್. ತಾವು ಹಲ್ಲೆ ಮಾಡಿಲ್ಲ ಅಂತಂದರೆ ಮೊನ್ನೆ ಪ್ರತಿಭಟನೆ ಮಾಡಿದೆ ಸರ್, ಅವರು DCC ಬ್ಯಾಂಕ್ ನೌಕರ ಅಥಣಿಯಲ್ಲಿ. ತಾವು ಹಲ್ಲೆ ಮಾಡದೇ ಇದ್ದಾರೆ, ತಮ್ಮ ಮನೆಯಲ್ಲಿರುವಂಥ CC ಫುಟೇಜ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಮಾಡಿದೆ ಸರ್, ಅದ್ರ ಬಗ್ಗೆ ಹೇಳ್ತೀರಾ? ನಮ್ಮ ಮನೆಯಲ್ಲಿ CC ಕ್ಯಾಮ್ರಾಗಳಿಲ್ಲ. ಯಾಕಂದರೆ ಇದ್ದಿದ್ದು ಅವತ್ತು ನಿಂಗಪ್ಪ ಕರೇಣ ಅವ್ರ ಜೊತೆ ಯಾರ್ಯಾರು ಬಂದಿದ್ರಲ್ಲ ಅವ್ರನ್ನು ಕೂಡ ತಾವು ಪ್ರತ್ಯಕ್ಷವಾಗಿ ಕೇಳ್ಬೋದು. ಸಿಬ್ಬಂದಿಯವರಿಗೆ ಪಾಪ ಫೀಡಿಂಗ್ ಮಾಡಿ ಕಳಿಸಿದ್ರು. ಯಾಕಂದರೆ ಇಲ್ಲಿ ಬಂದಿರ್ತಕ್ಕಂಥ ಸಿಬ್ಬಂದಿಯವರು ಯಾರು ನಮ್ಮ ತಾಲೂಕಿನವರಲ್ಲ, ಹೊರಗಿನ ತಾಲೂಕಿನಲ್ಲಿ ಬಂದಿರ್ತಕ್ಕಂಥ ಪಾಪ ಅವ್ರು ಏನು ಫೀಡಿಂಗ್ ಮಾಡಿ ಕಳಿಸಿರ್ತಾರಲ್ಲ. ಯಾಕಂದರೆ ಅವತ್ತು ಶನಿವಾರ ವರ್ಕಿಂಗ್ ಡೇ ಇತ್ತು, ಅವ್ರಿಗೂ ಫೀಡಿಂಗ್ ಮಾಡಿ ಅಥಣಿಗೆ ಹೋಗಿ ಲಕ್ಷ್ಮಣ ಸವದಿಯವ್ರ ವಿರುದ್ಧ, ಅವ್ರ ಮಗನ ವಿರುದ್ಧ ಧಿಕ್ಕಾರ ಕೂರಿಸ್ಬಿಡಿ ಅಂತ ಫೀಡಿಂಗ್ ಮಾಡಿ ಅವ್ರು ಹೇಳಿದ ನಾಯಕರು ಆ ಪ್ರಕಾರ ಮಾತಾಡಿದ್ದಾರೆ. ಸರ್, ಸಿಬ್ಬಂದಿಗಳಿಗೆ ಪ್ರಚೋದನೆ ಯಾಕೆ ಕೊಟ್ಟರು ಅಂತ ತನಿಖೆ ಆಗಲಿ, ತನಿಖೆಯಲ್ಲಿ ಯಾರ ಹೆಸರು ಬರ್ತಾನೆ ಬಯಲಿಗೆ ಹೇಳ್ತೀವಿ. ಸರ್, ರಮೇಶ್ ಜಾರಕಿಹೊಳಿ ಒಂದು ಸಭೆದಾಗ ಹೇಳಿದ್ರೆ ಈಗ ನೆಕ್ಸ್ಟ್ ಇದಾದ ನಂತರ ಅವ್ರನ್ನ ಆ ಜಾಗದಿಂದ ತೆಗಿ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಸರ್. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಇವರು ಬರೀ ದಾಳವಾಗಿ ಅಷ್ಟೇ ಆದ್ರೆ ಕರಣ್ ಅವರನ್ನವರು
ಬಹುಶಃ ತಾವು ಏನು ಹೆಸರು ಹೇಳಿದ್ರು ನಾಯಕರು ಹೇಳಿರ್ತಾರೆ ಇಲ್ಲಿ ಅಥಣಿಯಲ್ಲಿ ಒಂದು ಸಭೆಯೊಳಗೆ ಹೇಳಿದರು ಶಂಕರ್ ನಂದೇಶ್ವರ್ ಅಂತೇಳಿ ನಮ್ಮ ಸಂಬಂಧಿಕರವರು ಕೆಲಸ ಮಾಡ್ತಾಯಿದ್ರು ಅವರನ್ನು ಬದಲಾವಣೆ ಮಾಡಿಸೇ ಮಾಡ್ತೀನಿ ಇವತ್ತು ಅಣ್ಣ ಸಾಹೇಬ್ ಜೊಲ್ಲೆಯವರು ಅಧ್ಯಕ್ಷರಾದಮೇಲೆ ಸಾಕಷ್ಟು ಜನ ವರ್ಗಾವಣೆ ಆಗಿದೆ. ಶಂಕರ್ ನಂದೇಶ್ವರ ಒಬ್ಬನೇ ಆಗಿಲ್ಲ, ಸಾಕಷ್ಟು ಜನರನ್ನ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಜಿಲ್ಲೆಯಾದ್ಯಂತ ಯಾರು 5 ವರ್ಷಕ್ಕಿಂತ ಮೇಲ್ಪಟ್ಟು ಇಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲರದ್ದು ವರ್ಗಾವಣೆ ಆಗಿರ್ತಕ್ಕಂಥದ್ದು. ಬಹುಶಃ ಅವರು ನಬಾರ್ಡ್ ಬ್ಯಾಂಕಿನ ಏನೋ ಒಂದು ಪ್ರೊವಿಷನಲ್ಲಿ ರೆವ್ಯುಲೇಷನ್ ಅದಲ್ಲ ಆ ಅಂತ ಮಾಡಿದ್ವಿ ಅಂತ ಹೇಳಿದ್ದಾರೆ. ನೋಡಿ, ನೌಕರಿ ಮಾಡೋರು ಎಲ್ಲರೂ ಮಾಡಬೇಕು, ಅಥಣಿ ಆದರೂ ಮಾಡಬೇಕು, ಕಾಂಗ್ರೆಸ್ ಮಾಡಬೇಕು, ಚಿಕ್ಕೋಡಿ ಮಾಡಬೇಕು, ಎಲ್ಲೇ ಆದರೂ ಕೂಡ ನೌಕರಿ ಮಾಡೋರು ಮಾಡಬೇಕು. ಅವ್ರ ಜಾಗದಲ್ಲಿ ಇನ್ನೊಬ್ರು ಬರಬೇಕು. ಯಾಕಂದ್ರೆ ಇವತ್ತು ಸುಮಾರು 25-30 ವರ್ಷ ಸಹಕಾರಿ ಕ್ಷೇತ್ರದೊಳಗೆ ಸಾಕಷ್ಟು ಸಹಕಾರಿ ಸಂಘಗಳನ್ನ ಕಟ್ಟಿದ್ದೀವಿ, ಬೆಳೆಸಿದ್ದೀವಿ. ಇವತ್ತು ಬಹುಶಃ 2 ಬಾರಿ ನಮ್ಮ ರಾಜ್ಯದೊಳಗೆ ಸಾಲ ಮನ್ನಾ ಆಗಿದ್ರೆ ಅತಿ ಹೆಚ್ಚಿನ ಇವತ್ತು ಸಾಲ ಮನ್ನಾ ಆಗಿರ್ತಕ್ಕಂಥ ಅಥಣಿ ತಾಲೂಕಿಗೆ. ಆ ಹೆಮ್ಮೆ ನಮಗೆ ಇವತ್ತಿನ ದಿವಸ ಅಥಣಿ ತಾಲೂಕಿಗಿದೆ. ಆ ನಿಟ್ಟಿನಲ್ಲಿ ನಮಗೆ ಎಲ್ಲ ಜನ ಸಹಕಾರಿ ಸಂಘಗಳನ್ನು ನಡೆಸ್ಕೊಂಡು ಹೊರಟಿದೆ. ಆ ಬರುವಂಥ ದಿನವೂ ಕೂಡ ಆ ಸಂಘವನ್ನು ಇನ್ನೂ ಕಟ್ಟಿಬರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ವಲಯದಲ್ಲಿ ಸೌದಿ ಅವ್ರನ್ನ ಕುಗ್ಗಿಸುವಂಥ ಪ್ರಯತ್ನಕ್ಕೆ ಇದೊಂದು ಮುನ್ನುಡಿನ ಅಂತ ಸರ್. ಇದು ಇವತ್ತಿಂದಲ್ಲ, ಇದು ಸುಮಾರು 10-15 ವರ್ಷದ ಇದು ಕಾರ್ಯರೂಪ